ನಮಸ್ಕಾರ ಸ್ನೇಹಿತರೆ, ನಮ್ಮ ಹೊಸ ಜೀವನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಿಂಹ ರಾಶಿಯವರೇ, ಇಂದು ನಾನು ನಿಮ್ಮ ಜೀವನವನ್ನು ಬುಡ ಸಮೇತ ಅಲುಗಾಡಿಸಲಿರುವ ಅಂತಹ ಒಂದು ವಿಷಯದ ಬಗ್ಗೆ ಮಾತನಾಡಲಿದ್ದೇನೆ. ಇಂದಿನ ಈ ವಿಡಿಯೋದ ಮುಖ್ಯ ಸಂದೇಶವೇನೆಂದರೆ, ನಿಮ್ಮ ಜೀವನದಲ್ಲಿ 3 ದೊಡ್ಡ ಘಟನೆಗಳು ಸಂಭವಿಸಲಿವೆ. ಇವುಗಳನ್ನು ಈ ಪ್ರಪಂಚದ ಯಾವುದೇ ಮನುಷ್ಯ ತಡೆಯಲು ಸಾಧ್ಯವಿಲ್ಲ. ಯಾರ ಕೈಯಿಂದಲೂ ಇದನ್ನು ತಡೆಯಲು ಸಾಧ್ಯವಾಗುವುದಿಲ್ಲ. ಇದು ಯಾವುದೇ ಸಣ್ಣಪುಟ್ಟ ವಿಷಯವಲ್ಲ. ಇದು ನಿಮ್ಮ ಕರ್ಮಗಳ ಆಳವಾದ ಫಲವಾಗಿ ಬ್ರಹ್ಮಾಂಡದ ಅದೃಶ್ಯ ನಿಯಮಗಳ ಪ್ರಕಾರ ನಿಮ್ಮ ದೈವಿಕ ಶಕ್ತಿ ಯೋಜನೆಯ ಅಡಿಯಲ್ಲಿ ನಿರ್ಧಾರವಾಗಿದೆ. ಈ ಘಟನೆಗಳನ್ನು ತಡೆಯುವ ಶಕ್ತಿ ಯಾವುದೇ ರಾಜನಿಗಾಗಲಿ, ಶ್ರೀಮಂತನಿಗಾಗಲಿ ಅಥವಾ ಅತ್ಯಂತ ಆಪ್ತರಾದ ಸಂಬಂಧಿಕರಿಗಾಗಲಿ ಇಲ್ಲ. ಏಕೆಂದರೆ ಈ ಘಟನೆಯು ನಿಮ್ಮ ಆತ್ಮದ ವಿಕಾಸಕ್ಕೆ, ನಿಮ್ಮ ಜೀವನದ ನಿಜವಾದ ಉದ್ದೇಶವನ್ನು ಈಡೇರಿಸಲು ಮತ್ತು ನಿಮ್ಮ ಕೆಟ್ಟ ಕನಸುಗಳನ್ನು ಶಾಶ್ವತವಾಗಿ ಕೊನೆಗಾಣಿಸಲು ಬರುತ್ತಿದೆ ಎಂದು ನಾವು ಹೇಳುತ್ತಿದ್ದೇವೆ. ಯಾರ ಕೈಯಿಂದಲೂ ಇದನ್ನು ತಡೆಯಲು ಸಾಧ್ಯವಿಲ್ಲ. ಇದರ ಅರ್ಥ, ಈ ಘಟನೆಯು ನೀವು ಅಷ್ಟೊಂದು ಶಕ್ತಿಶಾಲಿ, ಅಷ್ಟೊಂದು ನಿಶ್ಚಿತ ಮತ್ತು ಅಷ್ಟೊಂದು ಆಳವಾಗಿದೆ ಎಂದರೆ ಅದರ ಸಮಯ ಮತ್ತು ಸ್ವರೂಪ ಬ್ರಹ್ಮಾಂಡವು ಮೊದಲೇ ನಿರ್ಧರಿಸಿದೆ. ನಿಮ್ಮ ಜನ್ಮ ಕುಂಡಲಿಯಲ್ಲಿ, ನಿಮ್ಮ ಪೂರ್ವ ಜನ್ಮಗಳ ಕರ್ಮಗಳಲ್ಲಿ ಮತ್ತು ಈ ಸಮಯದಲ್ಲಿ ಆಕಾಶದಲ್ಲಿ ಚಲಿಸುತ್ತಿರುವ ಗ್ರಹಗತಿಗಳಲ್ಲಿ ಇದೆಲ್ಲವೂ ಬರೆಯಲ್ಪಟ್ಟಿದೆ. ಯಾವುದೇ ಮನುಷ್ಯ, ಅವನು ಎಷ್ಟೇ ಪ್ರೀತಿ ತೋರುವ ತಂದೆಯಾಗಿರಲಿ, ಎಷ್ಟೇ ಶಕ್ತಿಶಾಲಿ ಸ್ನೇಹಿತನಾಗಿರಲಿ ಅಥವಾ ಎಷ್ಟೇ ದೊಡ್ಡ ಶತ್ರುವಾಗಿರಲಿ, ಈ ಘಟನೆಯ ಚಕ್ರವನ್ನು ತಡೆಯಲು ಸಾಧ್ಯವಿಲ್ಲ. ಈ ಚಕ್ರವು ಈಗಾಗಲೇ ತಿರುಗಲಿದೆ ಮತ್ತು ಈ 3 ಘಟನೆಗಳು ಪೂರ್ಣಗೊಳ್ಳುವವರೆಗೆ ಏನನ್ನೂ ತಡೆಯಲು ಸಾಧ್ಯವಿಲ್ಲ. ಆದರೆ ಗೆಳೆಯರೇ, ಭಯಪಡುವ ಅಗತ್ಯವೇನೂ ಇಲ್ಲ. ಈ ಘಟನೆಯು ಆರಂಭದಲ್ಲಿ ಭಯಾನಕ ಅಥವಾ ಆಶ್ಚರ್ಯಕರವಾಗಿ ಕಂಡರೂ ಕೊನೆಯಲ್ಲಿ ಇದು ನಿಮಗೆ ಒಳ್ಳೆಯದನ್ನೇ ಮಾಡುತ್ತದೆ. ಇದು ನಿಮ್ಮ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡುತ್ತದೆ, ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಮತ್ತು ನೀವು ತುಂಬಾ ಸಮಯದಿಂದ ಕಾಯುತ್ತಿದ್ದ ಎಲ್ಲವನ್ನೂ ನಿಮಗೆ ನೀಡುತ್ತದೆ. ಈಗ ನೀವು ಯೋಚಿಸುತ್ತಿರಬಹುದು, ಅಷ್ಟಕ್ಕೂ ಆ 3 ಘಟನೆಗಳು ಯಾವುವು ಮತ್ತು ಅವುಗಳನ್ನು ಏಕೆ ತಡೆಯಲು ಸಾಧ್ಯವಿಲ್ಲ ಎಂದು. ಹಾಗಾದರೆ ಬನ್ನಿ, ನಾನು ನಿಮಗೆ ವಿವರವಾಗಿ ಹೇಳಲು ಬಯಸುತ್ತೇನೆ. ದೊಡ್ಡ ಘಟನೆಯು ನಿಮ್ಮ ಶತ್ರುಗಳು ಮತ್ತು ವಿರೋಧಿಗಳಿಗೆ ಸಂಬಂಧಿಸಿದೆ. ನಿಮ್ಮ ಜೀವನದಲ್ಲಿ ಯಾವಾಗಲೂ ನಿಮ್ಮ ಮೇಲೆ ಕೋಪಿಸಿಕೊಳ್ಳುವ, ನಿಮ್ಮ ವಿರುದ್ಧ ಪಿತೂರಿಗಳನ್ನು ನಡೆಸುವ ಮತ್ತು ನಿಮ್ಮನ್ನು ಕೆಳಗೆ ಬೀಳಿಸಲು ಪ್ರಯತ್ನಿಸುವ ಜನರಿದ್ದಾರೆ. ನಿಮ್ಮ ಕಷ್ಟದ ಸಮಯದಲ್ಲಿ ಅವರು ಉರಿಯುವ ಬೆಂಕಿಗೆ ತುಪ್ಪ ಸುರಿಯುತ್ತಾರೆ. ಆದರೆ ಈಗ ಶತ್ರುಗಳು ಸಹ ನಿಮಗಾಗಿ ದೇವರಾಗುವ ಸಮಯ ಬಂದಿದೆ. ಹೌದು ಗೆಳೆಯರೇ, ಈ ಮೊದಲ ಘಟನೆಯು ನಿಮ್ಮ ಅತ್ಯಂತ ದೊಡ್ಡ ವಿರೋಧಿಗಳು ಇದ್ದಕ್ಕಿದ್ದಂತೆ ಅಂತಹ ಪರಿಸ್ಥಿತಿಯನ್ನು ಎದುರಿಸುವಂತೆ ಮಾಡುತ್ತದೆ. ಅವರು ಸ್ವತಃ ಅಂತಹ ಸಂಕಷ್ಟದಲ್ಲಿ ಸಿಲುಕಿಕೊಳ್ಳುತ್ತಾರೆ. ಇದರಿಂದಾಗಿ ಅವರು ನಿಮ್ಮ ಮುಂದೆ ತಲೆಬಾಗಬೇಕಾಗುತ್ತದೆ ಮತ್ತು ಅವರ ಪಿತೂರಿಗಳು ಎಲ್ಲರ ಮುಂದೆ ಸಂಪೂರ್ಣವಾಗಿ ಬಯಲಾಗುತ್ತವೆ. ಅವರು ಸ್ವತಃ ನಾಚಿಕೆ ಪಟ್ಟುಕೊಂಡು ನಿಮ್ಮಲ್ಲಿ ಕ್ಷಮೆಯಾಚಿಸುತ್ತಾರೆ ಹಾಗೂ ನಿಮಗೆ ಸಹಾಯಕ್ಕೆ ಬರುತ್ತಾರೆ. ಈ ಘಟನೆಯನ್ನು ತಡೆಯಲು ಸಾಧ್ಯವಿಲ್ಲ, ಏಕೆಂದರೆ ಇದು ಕರ್ಮಗಳ ಫಲವಾಗಿದೆ. ನೀವು ಕಳೆದ ದಿನಗಳಲ್ಲಿ ಏನನ್ನು ಸಹಿಸಿಕೊಂಡಿದ್ದೀರೋ, ಮೌನವಾಗಿ ತಾಳ್ಮೆಯಿಂದಿದ್ದೀರೋ ಅದರ ಲೆಕ್ಕಚುಪ್ತ ಮಾಡುವ ಸಮಯ ಬಂದಿದೆ. ಬ್ರಹ್ಮಾಂಡದ ನಿಯಮವೇನೆಂದರೆ, ಯಾರು ಇತರರೊಂದಿಗೆ ಹೇಗೆ ನಡೆದುಕೊಳ್ಳುತ್ತಾರೋ ಅವರಿಗೆ ಹಾಗೆ ಮರಳಿ ಬರುತ್ತದೆ. ನೀವು ನಿಮ್ಮ ಶತ್ರುಗಳಿಗೆ ಒಳ್ಳೆಯದನ್ನೇ ಬಯಸಿದರೆ, ನೀವು ಅವರಿಗಾಗಿಯೂ ಪ್ರಾರ್ಥನೆ ಮಾಡಿದ್ದರೆ ಅಥವಾ ಅವರ ಬಗ್ಗೆ ದ್ವೇಷವನ್ನು ಹೊಂದದಿದ್ದರೆ, ಈಗ ಅದೇ ದ್ವೇಷವು ಅವರ ತಲೆಯ ಮೇಲೆ ಉಲ್ಟಾ ಬೀಳಲಿದೆ. ಈ ಮೊದಲ ಘಟನೆಯನ್ನು ಅರ್ಥ ಮಾಡಿಕೊಳ್ಳಲು ನೀವು ಈ ವಿಷಯಗಳನ್ನು ಆಳವಾಗಿ ತಿಳಿದುಕೊಳ್ಳಬೇಕು. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಪರಮಾತ್ಮನ ಅಂಶವಿದೆ. ನಾವು ಯಾರೊಂದಿಗಾದರೂ ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡಾಗ ಆ ಒಳ್ಳೆಯತನವೇ ನಮಗೆ ಮರಳಿ ಬರುತ್ತದೆ. ನಾವು ಶತ್ರುವನ್ನು ಸಹ ಮಿತ್ರರಂತೆ ನೋಡಲು ಪ್ರಾರಂಭಿಸಿದಾಗ ಬ್ರಹ್ಮಾಂಡವು ನಮ್ಮ ಶತ್ರುಗಳನ್ನೇ ನಮಗೆ ಸಹಾಯಕನನ್ನಾಗಿ ಮಾಡುತ್ತದೆ. ಬರುವಂತಹ ದಿನಗಳಲ್ಲಿ ನೀವು ನೋಡುತ್ತೀರಿ, ನಿನ್ನೆಯವರೆಗೆ ಯಾರು ನಿಮ್ಮ ವಿರುದ್ಧವಾಗಿದ್ದರೋ ಇಂದು ಅವರೇ ನಿಮ್ಮ ಅತ್ಯಂತ ದೊಡ್ಡ ಆಸರೆಯಾಗಲಿದ್ದಾರೆ. ಯಾರಾದರೂ ನಿಮಗೆ ಸಹಾಯ ಮಾಡಲು ಮುಂದೆ ಬರುತ್ತಾರೆ, ಯಾರಾದರೂ ನಿಮಗಾಗಿ ಶಿಫಾರಸು ಮಾಡುತ್ತಾರೆ, ಯಾರಾದರೂ ನಿಮ್ಮ ಕಷ್ಟವನ್ನು ದೂರ ಮಾಡುತ್ತಾರೆ. ಇದೆಲ್ಲವೂ ಎಷ್ಟು ಹಠಾತ್ತಾಗಿ ಮತ್ತು ಎಷ್ಟು ಅನಿರೀಕ್ಷಿತವಾಗಿ ನಡೆಯುತ್ತದೆ ಎಂದರೆ ನೀವು ಸ್ವತಃ ಆಶ್ಚರ್ಯಚಕಿತರಾಗುತ್ತೀರಿ. ಇದು ಹೇಗೆ ಸಾಧ್ಯ ಎಂದು ಯಾರೂ ಊಹಿಸುವುದಿಲ್ಲ, ಆದರೆ ಇದು ಸಂಭವಿಸಿ ತೀರುತ್ತದೆ. ಆದರೆ ಇದು ದೈವಿಕ ಯೋಜನೆಯ ಭಾಗವಾಗಿದೆ. ಅದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ, ಏಕೆಂದರೆ ಯಾರಾದರೂ ಇದನ್ನು ತಡೆಯಲು ಪ್ರಯತ್ನಿಸಿದರೆ ಅವರು ಸ್ವತಃ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಈ ಘಟನೆಯು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಲಿದೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ, ನಿಮ್ಮ ಸಾಮಾಜಿಕ ಗೌರವ ಮತ್ತು ಪ್ರತಿಷ್ಠೆಯನ್ನು ಹೆಚ್ಚಾಗುತ್ತದೆ ಹಾಗೂ ಸರಿಯಾದ ಸಮಯದಲ್ಲಿ ಸರಿಯಾದ ವಿಷಯಗಳು ತಾವಾಗೇ ಒದಗಿ ಬರುತ್ತವೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳುತ್ತೀರಿ. ಈಗ ಬನ್ನಿ, ಎರಡನೆಯ ಘಟನೆಯ ಬಗ್ಗೆ ಮಾತನಾಡೋಣ. ಈ ಘಟನೆಯು ನಿಮ್ಮ ಜೀವನದ ಅತ್ಯಂತ ಕಠಿಣ ಪರೀಕ್ಷೆಗೆ ಸಂಬಂಧಿಸಿದೆ. ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಲಿದ್ದು, ಅದು ನಿಮಗೆ ಉರಿಯುವ ಕೆಂಡದ ಮೇಲೆ ನಡೆದಂತೆ ಭಾಸವಾಗುತ್ತದೆ. ಇದು ಯಾವುದೇ ಸಾಧಾರಣ ಕಷ್ಟವಾಗಿರುವುದಿಲ್ಲ ಅಥವಾ ಇದು ಅಂತಹ ಒಂದು ಪರೀಕ್ಷೆಯಾಗಲಿದ್ದು, ಇದರಲ್ಲಿ ನಿಮ್ಮ ಅತ್ಯಂತ ಆಪ್ತರಲ್ಲಿ ಒಬ್ಬರನ್ನು ಕಳೆದುಕೊಳ್ಳುವ ನೋವನ್ನು
ನೀವು ಅನುಭವಿಸಬೇಕಾಗಬಹುದು ಅಥವಾ ನೀವು ತುಂಬ ನಂಬಿದ್ದ ಸಂಬಂಧವನ್ನು ಮುರಿದು ಬೀಳಬಹುದು. ಎರಡನೆಯ ದೊಡ್ಡ ಘಟನೆ ಏನೆಂದರೆ ನಿಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖ ವ್ಯಕ್ತಿ ಅಥವಾ ಸಂಬಂಧವನ್ನು ನಿಮ್ಮ ಜೀವನದಿಂದ ದೂರವಾಗಲಿದೆ. ಈ ಅಗಲಿಕೆಯು ನೋವಿನಿಂದ ಕೂಡಿರುತ್ತದೆ. ಇದು ನಿಮ್ಮನ್ನು ಅಳಿಸಬಹುದು ಅಥವಾ ನೀವು ಒಂಟಿತನವನ್ನು ಅನುಭವಿಸುವಂತೆ ಮಾಡಬಹುದು, ಆದರೆ ಇದು ನಿಮ್ಮ ಜೀವನಕ್ಕೆ ಬಹಳ ಮುಖ್ಯವಾಗಿದೆ. ಈ ಘಟನೆಯನ್ನು ತಡೆಯಲು ಸಾಧ್ಯವಿಲ್ಲ, ಏಕೆಂದರೆ ಇದು ನಿಮ್ಮ ಹಣೆಬರಹದಲ್ಲಿ ಬರೆಯಲ್ಪಟ್ಟಿದೆ. ಇದು ನಿಮ್ಮ ಆತ್ಮಕ್ಕೆ ಹೊಸ ಪಾಠವನ್ನು ಕಲಿಸಲು ಬರುತ್ತಿದೆ. ಯಾವುದೇ ವ್ಯಕ್ತಿ ಅಥವಾ ಸಂಬಂಧ ನಿಮ್ಮ ಜೀವನದಿಂದ ದೂರವಾದಾಗ ಆ ಸ್ಥಳವು ಹೊಸ ವಿಷಯಗಳಿಗಾಗಿ ಖಾಲಿಯಾಗುತ್ತದೆ. ಆ ಸ್ಥಳವು ಉತ್ತಮ ವ್ಯಕ್ತಿಗಳಿಗಾಗಿ, ಉತ್ತಮ ಅವಕಾಶಗಳಿಗಾಗಿ ಮತ್ತು ಉತ್ತಮ ಅನುಭವಗಳಿಗಾಗಿ ಖಾಲಿಯಾಗುತ್ತದೆ. ಈ ಎರಡನೆಯ ಘಟನೆಯನ್ನು ನೀವು ಈ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಿ. ಜೀವನವು ಒಂದು ನದಿಯಂತೆ. ಕೆಲವೊಮ್ಮೆ ಅದು ಶಾಂತವಾಗಿ ಹರಿಯುತ್ತದೆ, ಕೆಲವೊಮ್ಮೆ ಅದರಲ್ಲಿ ಪ್ರವಾಹ ಬರುತ್ತದೆ. ಪ್ರವಾಹ ಬಂದಾಗ ಕೆಲವು ಹಳೆಯ ಮರಗಳು, ಹಳೆಯ ಕಟ್ಟಡಗಳು ಕೊಚ್ಚಿ ಹೋಗುತ್ತವೆ, ಆದರೆ ಅದರ ನಂತರ ಹೊಸ ಮಣ್ಣು ಬರುತ್ತದೆ, ಹೊಸ ಬೆಳೆ ಬರುತ್ತದೆ ಮತ್ತು ಹೊಸ ಜೀವನವು ಪ್ರಾರಂಭವಾಗುತ್ತದೆ. ನಿಮ್ಮ ಜೀವನದಲ್ಲೂ ಈ ಪ್ರವಾಹ ಬರಲಿದೆ. ನಿಮ್ಮವರಾದ ಯಾರೋ ಒಬ್ಬರು ನಿಮ್ಮನ್ನು ಬಿಟ್ಟು ಹೋಗಬಹುದು ಅಥವಾ ಯಾವುದಾದರೂ ಸಂಬಂಧವು ಎಷ್ಟು ಒತ್ತಡದಿಂದ ಕೂಡಿರಬಹುದು ಎಂದರೆ ಅದನ್ನೇ ಬಿಡುವುದೇ ಒಳ್ಳೆಯದಾಗಿರುತ್ತದೆ. ಆದರೆ ಗೆಳೆಯರೇ, ಗಾಬರಿಯಾಗುವ ಅಗತ್ಯವಿಲ್ಲ. ಈ ಘಟನೆಯು ನಿಮ್ಮನ್ನು ದುರ್ಬಲಗೊಳಿಸಲು ಬರುತ್ತಿಲ್ಲ, ಬದಲಿಗೆ ನಿಮ್ಮನ್ನು ಬಲಿಷ್ಠಗೊಳಿಸಲು ಬರುತ್ತಿದೆ. ಯಾವ ಮನುಷ್ಯನು ಉರಿಯುವ ಕೆಂಡದ ಮೇಲೆ ನಡೆದು ಮುಂದೆ ಸಾಗುತ್ತಾನೋ ಅವನು ಜೀವನದಲ್ಲಿ ಎಂದಿಗೂ ನಿಲ್ಲುವುದಿಲ್ಲ. ಈ ಪರೀಕ್ಷೆಯು ಶಾಂತ ಮನಸ್ಸಿನಿಂದ ಕಷ್ಟಗಳನ್ನು ಹೇಗೆ ಎದುರಿಸಬೇಕೆಂದು ನಿಮಗೆ ಕಲಿಸುತ್ತದೆ. ಆಭಾರಿಯಾಗದೆ, ಅಳದೆ, ಯಾರನ್ನೂ ದೂಷಿಸದೆ ನಿಮ್ಮ ಜೀವನವನ್ನು ಮುಂದೆ ಕೊಂಡೊಯ್ಯಬಹುದು ಎಂಬುದನ್ನು ಕಲಿಸುತ್ತದೆ. ಮತ್ತು ನೀವು ಈ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ತೇರ್ಗಡೆಯಾದಾಗ ನಿಮ್ಮ ಜೀವನದಲ್ಲಿ ಅಂತಹ ಒಂದು ಶಕ್ತಿ ಮೂಡುತ್ತದೆ. ಮುಂದಿನ ದಿನಗಳಲ್ಲಿ ಯಾವುದೇ ಕಷ್ಟವು ನಿಮ್ಮನ್ನು ಕೆಡವಲು ಸಾಧ್ಯವಾಗುವುದಿಲ್ಲ. ಈ ಎರಡನೆಯ ಘಟನೆಯು ನಿಮ್ಮ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡುತ್ತದೆ. ಇದು ನಿಮಗೆ ಹೊಸ ತಿಳುವಳಿಕೆಯನ್ನು ನೀಡುತ್ತದೆ ಮತ್ತು ನಿಜವಾದ ಶಕ್ತಿಯು ಹೊರಗೆ ಹೋಗಿಲ್ಲ, ನಿಮ್ಮ ಒಳಗಿದೆ ಎಂಬ ಅರಿವನ್ನು ಮೂಡಿಸುತ್ತದೆ. ಈಗ ನಾವು ಮೂರನೆಯ ದೊಡ್ಡ ಘಟನೆಯ ಬಗ್ಗೆ ಮಾತನಾಡೋಣ. ಇದು ಅತ್ಯಂತ ರೋಮಾಂಚಕ ಮತ್ತು ಸಂತೋಷದಿಂದ ಕೂಡಿರಲಿದೆ. ಗೆಳೆಯರೇ, ಮೂರನೆಯ ಘಟನೆಯು ನಿಮ್ಮ ಬಹಳ ಸಮಯದಿಂದ ನೆನೆಗುದಿಗೆ ಬಿದ್ದಿದ್ದ ಕನಸುಗಳ ಕಾಯುವಿಕೆಗೆ ಸಂಬಂಧಿಸಿದೆ. ನೀವು ಇಷ್ಟು ವರ್ಷಗಳಿಂದ ಏನನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದೀರಿ? ಎಷ್ಟು ವರ್ಷಗಳಿಂದ ಯಾವುದೋ ಒಂದು ವಿಷಯಕ್ಕಾಗಿ ಕಾಯುತ್ತಿದ್ದೀರಿ? ಎಷ್ಟೋ ವರ್ಷಗಳಿಂದ ಯಾವುದೋ ಒಂದು ವ್ಯವಹಾರವು ಸಿಲುಕಿಕೊಂಡಿದೆ ಅಥವಾ ಸಂಬಂಧ ಒಂದು ಬೆಳೆಯಲು ತಡವಾಗುತ್ತಿದೆ. ಅದೆಲ್ಲವೂ ಈಗ ಪೂರ್ಣಗೊಳ್ಳುವ ಸಮಯ ಬಂದಿದೆ. ಮೂರನೆಯ ದೊಡ್ಡ ಘಟನೆಯು ನಿಮ್ಮ ಜೀವನದಲ್ಲಿ ಅಂತಹ ಒಂದು ಅವಕಾಶ ಅಥವಾ ಅಂತಹ ಒಂದು ಸುದ್ದಿಯನ್ನು ತರಲಿದೆ. ಅದು ನಿಮ್ಮ ಕಾಯುವಿಕೆಗೆ ಸಿಹಿಯಾದ ಫಲವನ್ನು ನೀಡುತ್ತದೆ. ಇದು ಯಾವುದೇ ಸಣ್ಣ ಯಶಸ್ಸಲ್ಲ, ಇದು ಅಂತಹ ಒಂದು ಯಶಸ್ಸಾಗಿದ್ದು ಅದರ ಸವಿಯನ್ನು ನೀವು ದಿನಗಳವರೆಗೆ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತೀರಿ. ಅಥವಾ ಇದು ಯಾವುದೇ ಸಣ್ಣ ವ್ಯವಹಾರವಾಗಿರುವುದಿಲ್ಲ, ಇದು ನಿಮಗೆ ಅತ್ಯಂತ ದೊಡ್ಡ ಲಾಭವನ್ನು ತಂದುಕೊಡುವ ವ್ಯವಹಾರವಾಗಿರುತ್ತದೆ. ಅಥವಾ ಇದು ಯಾವುದೇ ಸಾಧಾರಣ ಸಂಬಂಧವಾಗಿರುವುದಿಲ್ಲ, ಬದಲಿಗೆ ನಿಮ್ಮ ಜೀವನವನ್ನೇ ಬದಲಾಯಿಸುವಂತಹ ಸಂಬಂಧವಾಗಿರುತ್ತದೆ. ಮೂರನೆಯ ಘಟನೆಯು ನಿಲ್ಲುವುದಿಲ್ಲ, ಏಕೆಂದರೆ ನಿಮ್ಮ ಕಾಯುವಿಕೆ ಈಗ ಕೊನೆಗೊಳ್ಳುತ್ತದೆ. ಸಮಯ ಬಂದಿದೆ. ನೀವು ಎಷ್ಟೋ ಹೋರಾಡಿದ್ದೀರಿ, ಎಷ್ಟೋ ತಾಳ್ಮೆಯಿಂದಿದ್ದೀರಿ, ಎಷ್ಟು ಕಷ್ಟಪಟ್ಟಿದ್ದೀರಿ ಮತ್ತು ಎಷ್ಟು ಸಮಯದವರೆಗೆ ಭರವಸೆಯನ್ನು ಉಳಿಸಿಕೊಂಡಿದ್ದೀರಿ ಎಂಬುದನ್ನು ಬ್ರಹ್ಮಾಂಡವು ನೋಡಿದೆ. ಈಗ ನಿಮ್ಮ ತಾಳ್ಮೆಗೆ ಪ್ರತಿಫಲ ಸಿಗುವ ಸಮಯ ಬಂದಿದೆ. ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ. ನಿಮ್ಮ ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದ ಕನಸುಗಳು ಪೂರ್ಣಗೊಳ್ಳುತ್ತವೆ ಮತ್ತು ಇದರಿಂದ ನಿಮಗೆ ಇಷ್ಟು ಒಳ್ಳೆಯ ಲಾಭವಾಗುತ್ತದೆ ಎಂದರೆ ನೀವು ಸ್ವತಃ ಆಶ್ಚರ್ಯಚಕಿತರಾಗುತ್ತೀರಿ. ಆದರೆ ಗೆಳೆಯರೇ, ನೆನಪಿಡಿ, ಈ ಘಟನೆಯು ನೀವು ಮೊದಲು 2 ಘಟನೆಗಳನ್ನು ದಾಟಿದ ನಂತರ ಸಂಭವಿಸುತ್ತದೆ. ಅಂದರೆ ಮೊದಲು ನೀವು ನಿಮ್ಮ ಶತ್ರುಗಳನ್ನು ಎದುರಿಸಬೇಕಾಗುತ್ತದೆ, ನಂತರ ನಿಮ್ಮ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಬೇಕಾಗುತ್ತದೆ ಮತ್ತು ಅದರ ನಂತರವೇ ನಿಮಗೆ ಮೂರನೆಯ ಘಟನೆ ಸಿಗಲಿದೆ. ಈ 3 ಘಟನೆಗಳು ಒಂದಕ್ಕೊಂದು ಬೆಸೆದುಕೊಂಡಿವೆ. ಮೊದಲ ಘಟನೆ ನಿಮಗೆ ಶಕ್ತಿ ನೀಡುತ್ತದೆ, ಎರಡನೆಯ ಘಟನೆಯು ನಿಮಗೆ ಪಾಠ ಕಲಿಸುತ್ತದೆ ಮತ್ತು ಮೂರನೆಯ ಘಟನೆಯು ನಿಮಗೆ ಬಹುಮಾನವನ್ನು ನೀಡುತ್ತದೆ. ಮತ್ತು ಈ ಮೂರನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ, ಏಕೆಂದರೆ ನಿಮ್ಮ ಜೀವನದ ಪುಸ್ತಕದಲ್ಲಿ ಮೊದಲೇ ಬರೆಯಲ್ಪಟ್ಟಿದೆ. ಯಾರ ಕೈಯಿಂದಲೋ ಅಲ್ಲ, ಇದನ್ನು ತಡೆಯಲು ಸಾಧ್ಯವಿಲ್ಲ ಎಂದು ನಾವು ಏಕೆ ಹೇಳುತ್ತಿದ್ದೇವೆ ಎಂಬುದು ಈಗ ನಿಮಗೆ ಅರ್ಥವಾಗಿರಬಹುದು. ಏಕೆಂದರೆ ಈ 3 ಘಟನೆಗಳು ನಿಮ್ಮ ಕರ್ಮ, ನಿಮ್ಮ ಹಣೆಬರಹ, ಬ್ರಹ್ಮಾಂಡದ ಯೋಜನೆಯ ಭಾಗವಾಗಿವೆ. ಇದರಲ್ಲಿ ಮನುಷ್ಯನ ಹಸ್ತಕ್ಷೇಪ ಯಾವುದೇ ಅವಕಾಶವಿಲ್ಲ. ಯಾರಾದರೂ ಪ್ರಯತ್ನಿಸಿದರೂ ಸಹ ಅವರು ವಿಫಲರಾಗುತ್ತಾರೆ. ಬದಲಿಗೆ ಯಾರು ಇದನ್ನು ತಡೆಯಲು ಪ್ರಯತ್ನಿಸುತ್ತಾರೋ ಅವರಿಗೆ ಸ್ವತಃ ನಷ್ಟವಾಗುತ್ತದೆ. ಆದ್ದರಿಂದ ಗೆಳೆಯರೇ, ಈಗ ನೀವು ಏನು ಮಾಡಬೇಕು? ನೀವು ಗಾಬರಿಯಾಗಬಾರದು, ನೀವು ಹೆದರಬಾರದು, ನೀವು ಈ ಘಟನೆಗಳನ್ನು ಸ್ವಾಗತಿಸಬೇಕು, ಏಕೆಂದರೆ ಇವು ನಿಮ್ಮ ಜೀವನವನ್ನು ಉತ್ತಮಗೊಳಿಸಲು ಬರುತ್ತಿವೆ. ಈಗ ಬನ್ನಿ, ಈ ಘಟನೆಗಳ ಸಮಯದಲ್ಲಿ ನೀವು ಹೇಗೆ ನಡೆದುಕೊಳ್ಳಬೇಕು ಎಂಬುದರ ಕುರಿತು ವಿವರವಾಗಿ ಮಾತನಾಡೋಣ. ಗೆಳೆಯರೇ, ಎಲ್ಲಕ್ಕಿಂತ ಪ್ರಮುಖವಾದ ವಿಷಯವೇನೆಂದರೆ ನೀವು ನಿಮ್ಮ ಬುದ್ಧಿವಂತಿಕೆಯನ್ನು ಸರಿಯಾಗಿ ಬೆಳೆಸಿ
ತೊಂದರೆಗಳು ಬಂದಾಗ ಹೆಚ್ಚಿನ ಜನರು ಗಾಬರಿಯಾಗುತ್ತಾರೆ. ಆದರೆ ಶಾಂತ ಮನಸ್ಸಿನಿಂದ ಯೋಚಿಸುವ ವ್ಯಕ್ತಿಯು ಪ್ರತಿಯೊಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುತ್ತಾನೆ. ಕುದಿಯುವ ನೀರಿನಲ್ಲಿ ನೆರಳು ಕಾಣಿಸುವುದಿಲ್ಲ ಎಂಬುದನ್ನು ನೆನಪಿಡಿ. ಅದೇ ರೀತಿ ಅಶಾಂತ ಮನಸ್ಸಿನಲ್ಲಿ ಪರಿಹಾರ ಕಾಣುವುದಿಲ್ಲ. ನಿಮ್ಮ ಮನಸ್ಸನ್ನು ನೀವು ಶಾಂತವಾಗಿಟ್ಟುಕೊಳ್ಳಬೇಕಾಗುತ್ತದೆ. ಪ್ರತಿದಿನ ಸ್ವಲ್ಪ ಸಮಯವನ್ನು ಮೀಸಲಿಟ್ಟು ಶಾಂತವಾಗಿ ಕುಳಿತುಕೊಳ್ಳಿ. ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ಏನೇ ನಡೆಯುತ್ತಿದ್ದರೂ ಅದು ನಿಮ್ಮ ಒಳ್ಳೆಯದಕ್ಕೆ ನಡೆಯುತ್ತಿದೆ ಎಂದು ಯೋಚಿಸಿ. ನೀವು ಶಾಂತವಾಗಿದ್ದರೆ ನಿಮಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಸುಲಭವಾಗುತ್ತದೆ. ಸ್ನೇಹಿತರೆ, ಈ ದಿನಗಳಲ್ಲಿ ನೀವು ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ವಿಶೇಷ ಗಮನ ಹರಿಸಬೇಕಾಗುತ್ತದೆ. ನಿಮಗೆ ಮಕ್ಕಳಿದ್ದರೆ ಅವರ ಚಟುವಟಿಕೆಗಳ ಮೇಲೆ ನಿಗಾ ಇರಿಸಿ ಅವರಿಗೆ ಸರಿಯಾದ ಮಾರ್ಗದರ್ಶನ ನೀಡಿ. ಏಕೆಂದರೆ ಎರಡನೆಯ ಘಟನೆಯು ನಿಮ್ಮ ಸಮಯದಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಒತ್ತಡ ಉಂಟಾಗಬಹುದು. ಆದರೆ ನೀವು ಶಾಂತವಾಗಿದ್ದರೆ ಮತ್ತು ಪ್ರೀತಿಯಿಂದ ಮಾತನಾಡಿದರೆ ಎಲ್ಲವೂ ಸರಿಹೋಗುತ್ತದೆ. ಆಸ್ತಿಗೆ ಸಂಬಂಧಿಸಿದ ಯಾವುದೇ ಕೆಲಸವನ್ನು ಮಾಡುತ್ತಿದ್ದರೆ ಬಹಳ ಜಾಗರೂಕರಾಗಿರಿ. ಯಾವುದೇ ಕಾಗದ ಪತ್ರಕ್ಕೆ ಸಹಿ ಮಾಡುವ ಮುನ್ನ 2 ಬಾರಿ ಯೋಚಿಸಿ. ವಕೀಲರು ಅಥವಾ ಅನುಭವಿ ವ್ಯಕ್ತಿಗಳಿಂದ ಸಲಹೆ ಪಡೆಯಿರಿ. ಏಕೆಂದರೆ ಈ ದಿನಗಳಲ್ಲಿ ಸಣ್ಣ ನಿರ್ಲಕ್ಷ್ಯವು ದೊಡ್ಡ ನಷ್ಟವನ್ನು ಉಂಟುಮಾಡಬಹುದು. ಆದರೆ ಘಟನೆಯಲ್ಲಿ ನಿಮಗೆ ಆಸ್ತಿ ಮತ್ತು ಹಣಕ್ಕೆ ಸಂಬಂಧಿಸಿದ ಉತ್ತಮ ಲಾಭವೂ ಸಿಗಬಹುದು ಎಂಬುದನ್ನು ನೆನಪಿಡಿ. ನೀವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದ್ದರೆ ವೃತ್ತಿ ಮತ್ತು ವ್ಯವಹಾರದ ವಿಷಯದಲ್ಲಿ ಸ್ನೇಹಿತರೆ, ಈ ದಿನಗಳಲ್ಲಿ ನಿಮಗೆ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲಿತಾಂಶಗಳು ಸಿಗುತ್ತವೆ. ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಕೆಲಸಕ್ಕೆ ಪ್ರಶಂಸೆ ಸಿಗುತ್ತದೆ. ನೀವು ವ್ಯವಹಾರ ಮಾಡುತ್ತಿದ್ದರೆ ಹೊಸ ಗ್ರಾಹಕರು ಅಥವಾ ಹೊಸ ಒಪ್ಪಂದಗಳು ಬರಬಹುದು. ಆದರೆ 3ನೆಯ ಘಟನೆಯನ್ನು ತಲುಪಲು ನೀವು ತಾಳ್ಮೆಯಿಂದಿರಬೇಕು. ಕೊನೆಯಲ್ಲಿ ನೀವು ಖಂಡಿತವಾಗಿಯೂ ಯಶಸ್ಸನ್ನು ಪಡೆಯುತ್ತೀರಿ. ಮಾರ್ಕೆಟಿಂಗ್ ಮತ್ತು ನೆಟ್ವರ್ಕಿಂಗ್ನಲ್ಲಿ ನಿಮಗೆ ಲಾಭವಾಗುತ್ತದೆ. ಹೊಸ ಜನರನ್ನು ಭೇಟಿಯಾಗುವುದು ಮತ್ತು ಹೊಸ ಸಂಪರ್ಕಗಳನ್ನು ಬೆಳೆಸಿಕೊಳ್ಳುವುದು ನಿಮಗೆ ಮಂಗಳಕರವಾಗಿರುತ್ತದೆ. ಆದರೆ ನಕಾರಾತ್ಮಕತೆಯನ್ನು ನಿಮ್ಮ ಹತ್ತಿರ ಬರಲು ಬಿಡಬೇಡಿ ಎಂಬುದನ್ನು ನೆನಪಿನಲ್ಲಿಡಿ. ಮನಸ್ಸಿನಲ್ಲಿ ಅನುಮಾನ ಮೂಡಿದರೆ ತಕ್ಷಣ ಅದನ್ನು ದೂರ ಓಡಿಸಿ. ಏಕೆಂದರೆ 3ನೆಯ ಘಟನೆಯು ನೀವು ಸಕಾರಾತ್ಮಕವಾಗಿದ್ದಾಗ ಮಾತ್ರ ಬರುತ್ತದೆ. ಪ್ರೇಮ ಮತ್ತು ವೈವಾಹಿಕ ಜೀವನದ ಬಗ್ಗೆ ಹೇಳುವುದಾದರೆ ಸ್ನೇಹಿತರೆ, ಈ ದಿನಗಳಲ್ಲಿ ಸಂಬಂಧಗಳಲ್ಲಿ ಮಧುರತೆ ಇರುತ್ತದೆ. ನೀವು ವಿವಾಹಿತರಾಗಿದ್ದರೆ ಪತಿ ಪತ್ನಿಯರ ನಡುವೆ ಪ್ರೀತಿ ಹೆಚ್ಚಾಗುತ್ತದೆ. ನೀವು ಅವಿವಾಹಿತರಾಗಿದ್ದರೆ ಯಾವುದಾದರೂ ಒಂದು ವಿಶೇಷ ಪ್ರಸ್ತಾಪ ಬರಬಹುದು. ಆದರೆ ನೆನಪಿಡಿ, ಅವಸರ ಪಡಬೇಡಿ. ಸರಿಯಾದ ವ್ಯಕ್ತಿಗಾಗಿ ಕಾಯುವುದು ಒಳ್ಳೆಯದಾಗಿರುತ್ತದೆ. ಏಕೆಂದರೆ 2ನೆಯ ಘಟನೆಯಲ್ಲಿ ಯಾವುದಾದರೂ ತಪ್ಪು ಸಂಬಂಧವು ಮುರಿದು ಹೋಗಬಹುದು. ಅದು ನಿಮಗೆ ಒಳ್ಳೆಯದೇ ಆಗಿರುತ್ತದೆ. ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಮತ್ತು ಅವರು ದೂರವಿದ್ದರೆ ತಾಳ್ಮೆಯಿಂದಿರಿ. 3ನೆಯ ಘಟನೆಯಲ್ಲಿ ನಿಮ್ಮ ಆಸೆಗಳು ಈಡೇರಬಹುದು. ಆದರೆ ಅದಕ್ಕಾಗಿ ನೀವು ಮೊದಲು ನಿಮ್ಮ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಬೇಕು. ಸ್ನೇಹಿತರೆ, ಈಗ ಅತ್ಯಂತ ಮುಖ್ಯವಾದ ವಿಷಯವೇನೆಂದರೆ ಈ ಘಟನೆಗಳ ಸಮಯದಲ್ಲಿ ನೀವು ಯಾವ ಪರಿಹಾರವನ್ನು ಮಾಡಬೇಕು. ಮಾಡುವುದರಿಂದ ನೀವು ಈ ಘಟನೆಗಳನ್ನು ಉತ್ತಮ ರೀತಿಯಲ್ಲಿ ಎದುರಿಸಲು ಸಾಧ್ಯವಾಗುತ್ತದೆ. ಅವುಗಳ ಸಂಪೂರ್ಣ ಲಾಭವನ್ನು ಪಡೆಯಬಹುದು. ಮೊದಲ ಮತ್ತು ಅತ್ಯಂತ ಶಕ್ತಿಶಾಲಿ ಪರಿಹಾರವೇನೆಂದರೆ ಪ್ರತಿದಿನ ಶಿವಲಿಂಗಕ್ಕೆ ಸಿಹಿ ನೀರನ್ನು ಅರ್ಪಿಸಿ. ಶಿವಲಿಂಗವು ಭಗವಾನ್ ಶಂಕರನ ಸಂಕೇತವಾಗಿದೆ. ನೀವು ಸಿಹಿ ನೀರನ್ನು ಅರ್ಪಿಸಿದಾಗ ಇದು ನಿಮ್ಮ ಜೀವನದ ಕಹಿಗಳನ್ನು ಸಿಹಿಯಾಗಿಸುತ್ತದೆ ಮತ್ತು ನಿಮ್ಮ ಶತ್ರುಗಳ ಹೃದಯವನ್ನು ಮೃದುಗೊಳಿಸುತ್ತದೆ. ಇದು ನಿಮ್ಮ ತೊಂದರೆಗಳನ್ನು ದೂರ ಮಾಡುತ್ತದೆ. ಈ ಪರಿಹಾರವನ್ನು ಮಾಡುವುದು ಹೇಗೆ? ಪ್ರತಿದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಶಿವಲಿಂಗದ ಮೇಲೆ ಬೆಳಿಗ್ಗೆ ಹೋಗಿ ಒಂದು ತಾಮ್ರದ ಪಾತ್ರೆಯಲ್ಲಿ ಅಥವಾ ಬೆಳ್ಳಿ ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ನಂತರ ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಸೇರಿಸಿ ನಿಧಾನವಾಗಿ ಶಿವಲಿಂಗಕ್ಕೆ ಅರ್ಪಿಸಿ. ಓಂ ಭೋಲೆನಾಥಾಯ ನಮಃ, ನನ್ನ ಜೀವನದ ಕಷ್ಟಗಳನ್ನು ದೂರ ಮಾಡು ಎಂದು ಮನಸ್ಸಿನಲ್ಲಿ ಪ್ರಾರ್ಥಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.